ನೀನಾ? ಅವತ್ತು ನನ್ಗೆಲ್ರೂ ಮುಂದೆ ಅವಮಾನ ಮಾಡಿದ್ದು ಸಾಲದು ಅಂತ ಇವತ್ತು ಬೇಕು ಅಂತಾನೆ ನನ್ನ ತಳ್ತ್ಯಾ? ಏನೋ ನೋಡ್ದಿರ ತಳ್ಬಿಟ್ಲು, ಅದಕ್ಕೇನು ಇಷ್ಟೊಂದು ಮಾತಾಡ್ತೀರಾ? ನೋಡು, ಇವಳು ನನ್ನ ತಂಗಿ. ಅಮ್ಮ ಹೋಗೋಣ ಬಾ. ಹೇಯ್, ಎಲ್ಲಿಗೆ ಹೋಗೋದು? ನಿನ್ನ ಇಷ್ಟಕ್ಕೆ ನೀನ್ ನನ್ನ ತಳ್ಳಿ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ದೆ ಇಲ್ಲಿಂದ ಹೊರಟೋಗ್ತ್ಯಾ? ನೋಡ್ಲಿಲ್ಲ. ಏನ್ ನೋಡ್ಲಿಲ್ಲ? ನಿನ್ ಕಣ್ಣೇನಾದ್ರೂ ತಲೆ ಮೇಲಿದ್ಯಾ? ಏನು ಬಾಯಿಗೆ ಬಂದಾಗ ಮಾತಾಡ್ತೀರಾ? ನಾವ್ ಯಾರು ಅಂತ ಗೊತ್ತಾ? ತಪ್ಪು ಮಾಡಿರೋದು ಸಾಲದು ಅಂತ ಏನ್ ಮೈ ಮೇಲೆ ಬರ್ತಿರಲ್ಲ? ಮೈ ಮೇಲ್ ಬರೋದಲ್ಲ, ಏನೋ ಮುದ್ಕಿ ಅನ್ಕೊಂಡು ಏನು ಮಾಡಕ್ಕಾಗಲ್ಲ ಅನ್ಕೊಂಡ್ಯಾ? ಸೀರೆ ಎತ್ಕಟ್ಟದು ನಿಜಾನೇ ಅನ್ಕೋ. ಅಮ್ಮ ಸುಮ್ನಿರು ಅಂತ ಹೇಳದ್ನಲ್ಲ. ಅಷ್ಟಕ್ಕೂ ಮಧ್ಯದಲ್ಲಿ ಮಾತಾಡಕ್ ನೀನ್ ಯಾರು? ಸೀರೆ ಎತ್ಕಟ್ತ್ಯಾ? ಎತ್ಕಟ್ಟು ನೋಡ್ತೀನಿ. ಬಾರ್ಸಿದ್ರೆ ಕಪ್ಪಾಳ ಊದ್ಕೊಂಡ್ ಬಿಡತ್ತೆ. ನಮ್ಮಮ್ಮನ್ಗೇನಾದ್ರು ಅಂದ್ರೆ ನೋಡು ಚೆನ್ನಾಗಿರಲ್ಲ. ನಿಮ್ಮಮ್ಮನ್ಗೂ ಅಂತೀನಿ, ನಿನ್ಗೂ ಅಂತೀನಿ. ಏನೇ ಮಾಡ್ತೀಯಾ? ಅಮ್ಮ ನಾವ್ ಹೋಗೋಣ ಬಾ. ಏಯ್, ಏನು ಮಾತು ಬದಲಾಯಿಸ್ತಾ ಇದ್ಯಾ? ನಿಮ್ಮಮ್ಮನು ನೀನು ಏನೋ ಮಾಡ್ತೀನಿ ಅಂದ್ರಲ್ಲ, ಎಲ್ಲಿ ಮಾಡಿ ನೋಡೋಣ. ಬಾ ನೋಡೋಣ. ಅಮ್ಮ ಅವಳ ಹತ್ರ ನಮ್ಗೇನು, ಮಾತಾಡ್ದೆ ಬಾ ಅಂತಿದ್ದೀನಲ್ಲ, ಬಾ. ಏಯ್, ನೀನ್ ಸುಮ್ನೆ ಇರೇ. ಬಾ ಸುಮ್ನೆ ಇರು. ಬಾ. ನನಗೆ ಅವಮಾನ ಮಾಡಿದ್ದು ಸಾಲದು ಅಂತ ನನ್ನ ಮೇಲೆ ಜಗಳಕ್ಕೆ ಬರ್ತೀರಾ? ಇವ್ರನ್ನ ಸುಮ್ನೆ ಬಿಡಬಾರ್ದು. ನೀವ್ ಇಲ್ಲಿಗೆ ಯಾಕೆ ಬಂದ್ರಿ? ನನ್ ತಂಗಿ ಸವಾಸಕ್ ಬಂದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿದ್ದೆ, ಮರ್ತೋಯ್ತಾ? ಏನು? ಅವರು ನಿನ್ ತಂಗಿನಾ? ಅಯ್ಯೋ, ನಮಗ್ ಗೊತ್ತಿಲ್ವಲ್ಲಪ್ಪ. ನಾನೇನ್ ಜಗಳ ಮಾಡಿಲ್ಲ. ಅವತ್ತಷ್ಟೇ ಅಲ್ಲ, ಇವತ್ತು ಕೂಡ ನೋಡ್ದೆ ತಗಳ್ಸ್ದೆ ಅವಳೇ ನನ್ನ ಹತ್ರ ಜಗಳ ಮಾಡಿದ್ದು. ಏನೇನು? ಇದಕ್ ಮುಂಚೆನೂ ಜಗಳ ಆಗಿದ್ಯಾ? ಆ ವಿಷಯ ನಂಗೆ ಗೊತ್ತೇ ಇರ್ಲಿಲ್ವಲ್ಲ. ಇವ್ರು ಯಾರು ಸಿದ್ದು? ಅಲ್ಲ, ಅಜಯ್ ಅವರು ಇವ್ರ ಹತ್ರ ಯಾಕೆ ಇಷ್ಟೊಂದು ಮಾತಾಡ್ತಿದ್ದಾರೆ? ಯಾಕೆ ಮಾತಾಡ್ತಿದ್ದಾರೋ ಗೊತ್ತಿಲ್ಲ. ಇದು ಯಾವುದೋ ನಮ್ಗೆ ಉಪಯೋಗ ಆಗೋ ಥರ ಕಾಣಿಸ್ತಾ ಇದೆ. ಅಜಯ್ ಇವ್ರ ಹತ್ರ ಮಾತಾಡ್ತಿದ್ದಾನೆ ಅಂದ್ರೆ ಅಜಯ್ಗೂ ಇವ್ರಿಗೂ ಏನ್ ಸಂಬಂಧ? ಯಾರು ಇವರು? ಮಾಡಿದ್ ಸಾಕು, ಮೊದ್ಲು ಇಲ್ಲಿಂದ ಹೊರಟೋಗಿ. ಹೋಗ್ತೀವಿರಪ್ಪ. ಆಗ್ಲಿಂದ ನಾವು ಕಾಯ್ಕೊಂಡ್ ಕೂತಿದ್ವಿ. ಸ್ವಲ್ಪ ದುಡ್ಡು ಕೊಟ್ರೆ. ನಾನ್ ಕೊಟ್ಟಿದ್ ಸಾಲ್ದೆ ಮತ್ತೆ ದುಡ್ಡುಗೋಸ್ಕರ ನನ್ನ ಹುಡ್ಕೊಂಬಂದ್ರ? ಮತ್ತೆ ನಮಗ್ ಬೇಕಾಗಿರೋ ಸಮಯದಲ್ಲಿ ಬರೋದು ನೀವೇ ಅಲ್ವಾ? ಮಧ್ಯದಲ್ಲಿ ನೀವು ಬರ್ಲಿಲ್ಲ ಅಂದಿದ್ರೆ ಅಳಿಯಂದಿರ್ನೇ ಕೇಳ್ತಿದ್ವಿ. ಬೇಡ, ಅಳಿಯ ಸೊಸೆವರೆಗೂ ಈ ವಿಷಯ ಹೋಗ್ಬಾರ್ದು. ಅದ್ ನಿಮಗೆ ಒಳ್ಳೇದಲ್ಲ. ನಿಮಗ್ ಬರೀ ದುಡ್ಡು ಬೇಕು ಅಷ್ಟೇ ಅಲ್ವಾ? ನಾನ್ ಕೊಡ್ತೀನಿ,
ಮೊದ್ಲಿಲ್ಲಿಂದ ಹೊರಟೋಗಿ. ಸರಿ ಬಿಡಮ್ಮ, ಅಜಯ್ ಅವ್ರ ಮಾತು ಕೊಟ್ರೆ ನಮಗ್ ದುಡ್ಡು ಕೊಟ್ಟಂಗೆ. ನಡಿ ನಡಿ ಹೋಗೋಣ. ಸಂಪದ, ಮನೇಲಿ ನಮಗೆ ಗೊತ್ತಿಲ್ದೇನೆ ಏನೋ ದೊಡ್ಡ ಮ್ಯಾಟ್ರೇ ನಡೀತಾ ಇದೆ. ಅಷ್ಟಕ್ಕೂ ಅವ್ರು ಯಾರು ಅಂತ ಗೊತ್ತಾದ್ರೆ ಮ್ಯಾಟ್ರ್ ಏನು ಅಂತ ಆರಾಮಾಗಿ ಗೊತ್ತಾಗುತ್ತೆ. ಹೌದು ಸಿದ್ದು, ಇವರನ್ನ ಸುಮ್ಮನೆ ಬಿಡಬಾರ್ದು. ಇವ್ರು ಯಾರು, ಏನು, ಅಜಯ್ ಅವ್ರಿಗೂ ಇವ್ರಿಗೂ ಏನ್ ಸಂಬಂಧ ಅಂತ ತಿಳ್ಕೊಳ್ಳೇಬೇಕು. ತಿಳ್ಕೊಳ್ಳೋಣ. ಸರಿ ಸ್ಯಾಮ್. ಏನ್ರಿ, ಅಡಿಗೆ ಎಲ್ಲ ಆಗಿದೆ. ಗಂಡಸರೆಲ್ಲ ಬಂದು ಈ ಪಾತ್ರೆಗಳನ್ನ ಕೆಳಗೆ ಬನ್ನಿ. ಶೌರ್ಯ, ಶಿವರಾಮ್, ಬನ್ನಿ. ಅಡಿಗೆ ಕೆಲಸ ಎಲ್ಲ ಆಗಿದೆ ಅಲ್ವಾ? ಈಗ ಮೊದಲು ವನದೇವತೆಗೆ ನೈವೇದ್ಯ ಇಟ್ಟು ಪೂಜೆ ಮಾಡೋಣ, ನಡೀರಿ. ಏನೇ ಇವತ್ತು ಅಡುಗೆ ಘಮಘಮ ಅಂತ ಇದೆ? ಒಂದ್ ಹೆಣ್ಮಗು ಅಡಿಗೆ ಮಾಡಿದ್ರೇನೆ ಮನೆ ಎಲ್ಲ ಗಮ್ ಅಂತ ಇರುತ್ತೆ. ಅಂಥದ್ರಲ್ಲಿ ಇಷ್ಟು ಹೆಣ್ಮಕ್ಳು ಸೇರಿ ಅಡಿಗೆ ಮಾಡಿದ್ರೆ ಇನ್ನೇನಾಗುತ್ತೆ? ಮೊದಲು ಪೂಜೆನ ಮುಗಿಸಿದ್ರೆ ನಾವು ಊಟ ಮಾಡ್ಬೋದು. ಇವನ್ ಹೊಟ್ಟೆ ಸುತ್ತಾಡ್ಕೊಳ್ಳಲ್ಲ. ಬೆಳಗ್ಗೆಯಿಂದ ಸುತ್ತಾಡಿ ಸುಸ್ತಾಗಿದ್ರೆ ಹಸುವಾಗುತ್ತೆ ಅಲ್ವಾ ಅಜ್ಜಿ? ಸರಿ, ನಡೀರಿ ನಡೀರಿ. ಇದನ್ನೆಲ್ಲ ತಗೊಂಡು ನಡೀರಮ್ಮ. ನಡೀರಿ. ಏನಮ್ಮ 1.5 ಗಂಟೆ ಆಯ್ತು, ಎಲ್ಲಿ ದುಡ್ಡು? ಮನೆ ಹತ್ರ ಬಂದ್ ತಗೊಳ್ಳಿ. 1 ಗಂಟೆಲಿ ಕೊಡ್ತೀನಂತೇಳಿ ಮತ್ತೆ ಮನೆಗೆ ಬರಕ್ ಹೇಳ್ತಿದ್ದೀರಾ? ಇದ್ರೆ ಕೊಡ್ತೀವಲ್ವಾ, ಮನೆಗ್ ಬಾ. ನೋಡಿ, ನನಗೆ ಈ ತರ ಸುತ್ತಾಡಕ್ ಆಗೋದಿಲ್ಲ. ನನಗೆ ದುಡ್ಡಾದ್ರೂ ಕೊಡಿ, ಇಲ್ಲ ಒಡವೆನಾದ್ರೂ ಕೊಡಿ. ಏನಯ್ಯ ನೀನು ರೋಡಲ್ಲಿ ಅಡ್ಡ ಹಾಕಿ ಕಳ್ಳನ್ ತರ ದುಡ್ಡು ಕೇಳ್ತೀಯಾ? ನನ್ನ ಒಡವೆಗಳನ್ನ ಇಟ್ಕೊಂಡು ನನ್ನನ್ನೇ ಕಳ್ಳ ಅಂತ ಹೇಳ್ತೀರಾ ನೀವು? ಇಲ್ಲಿ ಜಗಳ ಮಾಡ್ಬೇಡ, ಮನೆಗ್ ಬಾ, ಕೊಡ್ತೀನಿ. ಮನೆಗ್ ಬಂದಾಗ ಕೊಟ್ಟಿದ್ದಿದ್ರೆ ನಿಮ್ ಹಿಂದೆ ತಿರ್ಗೋ ಅವಶ್ಯಕತೆ ನನಗೆ ಯಾಕೆ ಇರ್ತಿತ್ತು ಹೇಳಿ? ಇವ್ರಿನ್ನೂ ಇಲ್ಲೇ ಇದ್ದಾರಾ? ಮತ್ತೆ ಸಿಗ್ತಾರೋ ಇಲ್ವೋ? 2 ಸಲ ನನಗೆ ಅವಮಾನ ಮಾಡ್ದವ್ರು ಇವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು.
ಎಲ್ಲಿ ಬೀಳಿಸ್ಕೊಂಡ್ಯೆ? ಸರಿಯಾಗಿ ನೋಡು, ಇಲ್ಲೇ ಎಲ್ಲೋ ಬಿದ್ದಿರುತ್ತೆ. ಬಂದಾಗಿಂದ ನನ್ನ ಹೆಂಡತಿ ಆರಾಮಾಗಿದ್ದಾಳಂತ ಅನ್ಕೋತಾ ಇದ್ದೆ. ಶುರು ಮಾಡ್ಬಿಟ್ಯಾ? ನನ್ ನೆಕ್ಲೆಸ್ ಹೋಯ್ತಲ್ಲ ಅಂತ ಸಂಕಟ ಪಡ್ತಾ ಇದ್ರಿ, ನಿಮಗ್ ತಮಾಷೆನಾ? ಎಲ್ಲಿ ಹೋಯ್ತತ್ಗೆ? ಎಲ್ಲೂ ಹೋಗಿಲ್ಲ. ಅಲ್ಲಿ ನೋಡಿ, ಅಲ್ಲಿ ಹೋಗ್ತಾ ಇರೋರು ನನ್ನ ನೆಕ್ಲೆಸ್ ಕದ್ಕೊಂಡು ಹೋಗ್ತಾ ಇದಾರೆ ಅಂತ ನನ್ಗೆ ಅನುಮಾನ. ಅವರಾ? ಯಾರತ್ಗೆ ಅವರು? ನಿಂತ್ಕೊಳ್ಳಿ. ಇವಳು ಮಾವನ ಹತ್ರ ಮಾತಾಡ್ತಿದ್ದವಳಲ್ವಾ? ಇವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ? ಅತ್ಗೆ, ಅವತ್ ನಿಮ್ ಜೊತೆ ಜಗಳ ಆಡಿದ್ದು ಇವರೇ ಅಲ್ವಾ? ಹೌದು, ಆಗ್ಲೇ ನನ್ ಜೊತೆ ಜಗಳ ಕೂಡ ಆಡಿದ್ರು. ಆಗ್ಲೇ ನನ್ನ ನೆಕ್ಲೆಸ್ ಕದ್ದಿರ್ತಾರೆ. ನಿಮ್ ನೆಕ್ಲೆಸ್ ಕದಿಯೋದು ಅಂದ್ರೆ ಏನು? ದಮಯಂತಿ, ಹೀಗೆ ಯಾರನ್ನಾದ್ರೂ ನೋಡಿದ್ರೆ ಕಳ್ಳ ಅಂತ ಹೇಳೋದಾ? ಇಲ್ಲಮ್ಮ, ನನ್ನ ನೆಕ್ಲೆಸ್ನ ಇವರೇ ಕಳ್ತನ ಮಾಡಿರ್ತಾರೆ. ನೋಡಮ್ಮ, ಕೇಳಿಸ್ಕೊಳ್ಳಿ, ಮಾತು ನೆಟ್ಟಿಗಿರ್ಲಿ. ನಮ್ಮನ್ನ ನೋಡಿದ್ರೆ ನಿಮ್ ಕಣ್ಣಿಗೆ ಕಳ್ಳರ ತರ ಕಾಣಿಸ್ತೀವ? ಕಳ್ಳರು ಅಂದ್ರೆ ಸಿನಿಮಾಲ್ ಕಾಣಿಸೋ ತರ ಹೇರ್ ಸ್ಟೈಲ್ ಮೇಕಪ್ ಮಾಡ್ಕೊಂಡ್ ಬರ್ತಾರಾ? ನಮ್ಮ ಅತ್ತಿಗೆ ಹೇಳ್ತಿದ್ದಾರೆ ಅಂದ್ರೆ ನಿಜಾನೇ ಆಗಿರ್ಬೇಕು. ಎಲ್ಲಿ ನಿಮ್ ಬ್ಯಾಗ್ ತೋರಿಸಿ. ಏಯ್, ಅಯ್ಯೋ, ಕೊಡಿ ಇಲ್ಲಿ, ಕೊಡಿ ಇಲ್ಲಿ. ಅಯ್ಯೋ ಅಯ್ಯೋ ಅಯ್ಯೋ, ಅಮ್ಮ ನೋಡಮ್ಮ, ಇದೇ ನನ್ನ ನೆಕ್ಲೆಸು. ನನಗ್ ಗೊತ್ತಿತ್ತು ಇವರೇ ಕಳ್ತನ ಮಾಡಿರ್ತಾರೆ ಅಂತ.
ನೀವ್ ಅನ್ಕೊಂಡ್ ಹಾಗಲ್ಲ ನಾವು. ನಿಜವಾಗ್ಲೂ ಆ ನೆಕ್ಲೆಸ್ ನನ್ ಬ್ಯಾಗ್ ಒಳಗೆ ಹೇಗ್ ಬಂತು ಅಂತ ನನಗ್ ಗೊತ್ತಿಲ್ಲ. ಇವಾಗ ಏನ್ ಕತೆ ಬೇಕಾದ್ರೂ ಹೇಳ್ತೀರಾ. ನಿಮ್ಗೆ ಗೊತ್ತಿಲ್ದೆ ನಮ್ಮ ಅತ್ತಿಗೆ ಚೇನು ನಿಮ್ ಬ್ಯಾಗಿಗೆ ಹೇಗ್ ಬರುತ್ತೆ? ಶೌರ್ಯ, ಇನ್ನೂ ಏನೋ ನೋಡ್ತಾ ಇದ್ಯಾ? ಆವತ್ತು ಅರೆಸ್ಟ್ ಮಾಡು ಅಂತ ಹೇಳಿದ್ರೆ ಮಾಡ್ಲಿಲ್ಲ. ಈಗ ಕಳ್ತನ ಮಾಡಿ ಸಿಕ್ಕಾಕೊಂಡ್ಮೇಲೂ ಏನೋ ನೋಡ್ತಾ ನಿಂತಿದ್ಯಾ? ಅವ್ರನ್ನ ಅರೆಸ್ಟ್ ಮಾಡು. ಇನ್ನೂ ಯೋಚಿಸ್ತಾ ಇದೆಯಲ್ಲ ಶೌರ್ಯ, ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು. ನೀನ್ ಅವ್ರನ್ನ ಅರೆಸ್ಟ್ ಮಾಡ್ತೀಯೋ ಇಲ್ಲ ಇವ್ರನ್ನ ಕರ್ಕೊಂಡು ನಾನೇ ಪೊಲೀಸ್ ಸ್ಟೇಷನ್ಗೆ ಹೋಗ್ಲೋ? ವಾಸು, ನಾವೆಲ್ಲ ಇಲ್ಲಿ ಹೊರಗಡೆ ಬಂದಿದ್ವಿ. ಅಮ್ಮ ನೆಕ್ಲೆಸ್ ಕಳ್ತನ ಆಗಿದೆ. ಲೇಡಿ ಕಾನ್ಸ್ಟೇಬಲ್ಸ್ನ ಕಳಿಸು. ಓಕೆ. ಸರ್, ಕರ್ಕೊಂಡು ಹೋಗಿ. ಕರ್ಕೊಂಡು ಬನ್ನಿ ಅವ್ರನ್ನ. ನಡೀರಿ ಮೇಡಮ್. ಏನಯ್ಯ ದೊಡ್ಡ ಮನುಷ್ಯ, ಕಣ್ಮುಂದೆನೆ ನನ್ ಮಗಳನ್ನ ಪೊಲೀಸಿಗೆ ಒಪ್ಸಿದ್ರೆ ನೋಡ್ಕೊಂಡು ಸುಮ್ನೆ ನಿಂತಿದ್ಯಾ?